Hello, welcome you all to my channel. Today's topic is endocrine system in man. ಮಾನವರಲ್ಲಿ ನಿರ್ನಾಳ ಗ್ರಂಥಿಗಳ ವ್ಯೂಹ, ಅಂತಸ್ರಾವಕ ಗ್ರಂಥಿಗಳು. ಮಾನವ ದಿನನಿತ್ಯ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾನೆ. ಬೇಸಿಕ್ ಟೆಂಡೆನ್ಸಿ ಆಫ್ ಶೋಯಿಂಗ್ ರೆಸ್ಪಾನ್ಸ್ ಟು ಚೇಂಜಸ್ ಇನ್ ದ ಎನ್ವೈರ್ನಮೆಂಟ್. ಮನುಷ್ಯನಿಗೆ ಅದು ಇದ್ದೇ ಇರುತ್ತೆ. ಅಂದರೆ ಪರಿಸರದ ಬದಲಾವಣೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಿರ್ತಾನೆ. ಈ ರೀತಿಯ ಪ್ರತಿವರ್ತನೆಗಳು, ಅದನ್ನು ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಇದು ಯಾವುದರಿಂದ ಸಾಧ್ಯ ಅಂತಂದರೆ ಮಾನವನ ದೇಹದೊಳಗಡೆ ಇರುವಂತಹ ನರ್ವಸ್ ಸಿಸ್ಟಮ್ ಅಥವಾ ನರವ್ಯೂಹದಿಂದ ಸಾಧ್ಯ. ನರ್ವಸ್ ಸಿಸ್ಟಮಲ್ಲಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್, ಮೆದುಳು ಮತ್ತು ಮೆದುಳು ಬಳ್ಳಿ ಹೊಂದಿದೆ. ಈ ಮೆದುಳಿನಲ್ಲಿ 12 ಜೊತೆ ನರಗಳು ಹೊರಗಡೆ ಬರುತ್ತೆ, 12 ಪೇರ್ಸ್ ಆಫ್ ನರ್ವ್ಸ್, ಆ್ಯಂಡ್ ಮೆದುಳು ಬಳ್ಳಿಯಿಂದ 31 ಪೇರ್ಸ್ ಆಫ್ ನರ್ವ್ಸ್ ಹೊರಗಡೆ ಬರುತ್ತೆ. ಆದರೆ ಇವತ್ತಿನ ನಮ್ಮ ಟಾಪಿಕ್ ಇದಲ್ಲ. ಈ ನರವ್ಯೂಹದ ಜೊತೆಗೆ, ನರ್ವಸ್ ಸಿಸ್ಟಮ್ನ ಜೊತೆಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ನಿರ್ನಾಳ ಗ್ರಂಥಿ ವ್ಯೂಹ ಅಥವಾ ಅಂತಸ್ರಾವಕ ಗ್ರಂಥಿ ವ್ಯೂಹ ಮನುಷ್ಯನ ಎಲ್ಲ ಈ ಒಂದು ಆ್ಯಕ್ಟಿವಿಟಿಗಳನ್ನು ಕಂಟ್ರೋಲ್ ಮಾಡುತ್ತೆ. ಅದು ಇವತ್ತಿನ ಟಾಪಿಕ್. ಸೊ ಈ ಎಂಡೋಕ್ರೈನ್ ಸಿಸ್ಟಮ್ ಇವೆಲ್ಲ ಇದೆ ನೋಡಿ. ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್, ಹೈಪೋಥಾಲಮಸ್, ಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್, ಪ್ಯಾಂಕ್ರಿಯಸ್, ಅಡ್ರಿನಲ್ ಗ್ಲ್ಯಾಂಡ್, ಟೆಸ್ಟಿಸ್, ಓವರೀಸ್. ಇದರಲ್ಲಿ ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ವರ್ಡ್ ಏನಿದೆ ಗ್ರಂಥಿ ಅಥವಾ ಗ್ಲ್ಯಾಂಡ್, ಹಾಗಂದ್ರೆ ಏನು ಅಂಥೇಳಿ ಫಸ್ಟು ನೋಡೋಣ. ಗ್ರಂಥಿ ಅಂತಂದರೆ ನೋಡಿ, ಇದೊಂದು ನಮ್ಮ ದೇಹದಲ್ಲಿ ಅನೇಕ ಆರ್ಗನ್ಗಳಿದ್ದಾವೆ. ಈ ಆರ್ಗನ್ ಇಸ್ ಮೇಡ್ ಅಪ್ ಆಫ್ ಸ್ಪೆಷಲ್ ಸೆಲ್ಸ್ ಫಾರ್ ದ ಸೆಕ್ರೀಷನ್ ಆಫ್ ಪರ್ಟಿಕ್ಯುಲರ್ ಕೆಮಿಕಲ್. ಯಾವುದೋ ಒಂದು ನಿರ್ದಿಷ್ಟ ರಾಸಾಯನಿಕಗಳನ್ನು ಸ್ರವಿಸುವ ವಿಶಿಷ್ಟ ಜೀವಕೋಶಗಳಿಂದಾದ ಅಂಗವನ್ನು ನಾವು ಗ್ರಂಥಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿರ್ದಿಷ್ಟ ರಾಸಾಯನಿಕ ವಸ್ತು ಅಥವಾ ಪರ್ಟಿಕ್ಯುಲರ್ ಕೆಮಿಕಲ್ ಅಂತ ನಾನು ಏನು ಹೇಳ್ತಾ ಇದ್ದೀನೋ ಇದು ಹಾರ್ಮೋನ್ಗಳು. ನೀವು ಈ ಪದವನ್ನು ಕೇಳಿರಬಹುದು. ಹಾರ್ಮೋನ್ಗಳಿಂದ ಆಗುತ್ತೆ, ಹಾರ್ಮೋನ್ ಬದಲಾವಣೆ ಆಯಿತು ಅಂತ ಹೇಳ್ತಿರ್ತಾರೆ. ಸೊ ಅದೇ ಈ ನಿರ್ದಿಷ್ಟ ರಾಸಾಯನಿಕ ಅಥವಾ ಪರ್ಟಿಕ್ಯುಲರ್ ಕೆಮಿಕಲ್ ಸಬ್ಸ್ಟ್ಯಾನ್ಸ್. ಸೊ ಈ ಹಾರ್ಮೋನ್ಗಳನ್ನು ರಿಲೀಸ್ ಮಾಡೋದು ಈ ಗ್ರಂಥಿಗಳು. ಈ ಹಾರ್ಮೋನ್ಗಳು ರಿಲೀಸ್ ಆದ ನಂತರ ಈ ಗ್ರಂಥಿಗಳಿಂದ ಯಾವ ಅಂಗಕ್ಕೆ ಹೋಗಬೇಕೋ ಅಲ್ಲಿಗೆ ಹೋಗಬೇಕು. ಅದು ಎಲ್ಲಿಗೆ ಹೋಗಬೇಕು ಅಂತಿರುತ್ತೋ ಅದನ್ನ ಟಾರ್ಗೆಟ್ ಆರ್ಗನ್ ಅಥವಾ ಗುರಿ ಅಂಗ ಅಂಥೇಳಿ ಕರಿತೀವಿ. ಈಗ ಗ್ರಂಥಿಗಳಲ್ಲಿ 2 ವಿಧ ಇದೆ. ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್, ಇನ್ನೊಂದು ಎಂಡೋಕ್ರೈನ್ ಗ್ಲ್ಯಾಂಡ್. ನಾಳ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು. ಇಲ್ಲಿ ಹೆಸರು ನೋಡಿ, ನಾಳ, ನಿರ್ನಾಳ, ಅಪೋಸಿಟ್ ವರ್ಡ್ಸ್, ವಿರುದ್ಧ ಪದಗಳು. ನಾಳ ಅಂದರೆ ನಿಮಗೆಲ್ಲ ಗೊತ್ತು, ಒಂದು ಡಕ್ಟ್ ಇರುತ್ತೆ. ಆ ಡಕ್ಟ್ ಮೂಲಕ ಆ ಹಾರ್ಮೋನು ಟಾರ್ಗೆಟ್ ಆರ್ಗನ್ಗೆ ರೀಚ್ ಆಗುತ್ತೆ. ಅದನ್ನು ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ನಾಳದ ಮೂಲಕ ಗುರಿ ಅಂಗವನ್ನು ತಲುಪುತ್ತೆ. ಹಾಗಾದರೆ ನಿರ್ನಾಳ ನಿಮ್ಗೆ ಅರ್ಥ ಆಗಿರ್ಬೋದು ಇವಾಗ. ನಾಳ ಇಲ್ಲದೆ ಇರುವಂತಹ ಗ್ರಂಥಿಗಳು. ಹಾಗಾದರೆ ಇವು ಎಲ್ಲಿಗೆ ಹಾರ್ಮೋನನ್ನು ರಿಲೀಸ್ ಮಾಡ್ತವೆ? ನೇರವಾಗಿ ರಕ್ತಕ್ಕೆ ಹಾರ್ಮೋನನ್ನು ಬಿಡ್ತವೆ. ಸೊ ಈ ರಕ್ತ, ಬ್ಲಡ್ ಏನಿದೆ, ಇದು ಎಲ್ಲಿಗೆ ತಲುಪಿಸ್ಬೇಕೋ, ಟಾರ್ಗೆಟ್ ಆರ್ಗನ್ಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸುತ್ತೆ. ಸೊ ಇವು ಸ್ರವಿಸುವ ಹಾರ್ಮೋನ್ಗಳು ರಕ್ತದ ಮೂಲಕ ಗುರಿ ಅಂಗವನ್ನು ತಲುಪುತ್ತೆ. ಇಟ್ ರೀಚಸ್ ಟಾರ್ಗೆಟ್ ಆರ್ಗನ್ಸ್ ಥ್ರೂ ಬ್ಲಡ್ ಅಂತ ಹೇಳ್ಬೋದು. ಈಗ ನಾವು ಮುಖ್ಯವಾದ ಪಾಯಿಂಟಿಗೆ ಬರೋಣ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ನಮ್ಮ ದೇಹದಲ್ಲಿ ಅನೇಕ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆ. ನಿಮ್ಗಾಗಲೇ ನಾನು ಹೇಳಿದೆ, ಇವೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಇದರಲ್ಲಿ ಅತಿ ಮುಖ್ಯವಾದ್ದು ಮೊದಲನೇದು ಪಿಟ್ಯೂಟರಿ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ರಂಥಿ. ಇದು ಎಲ್ಲಿರುತ್ತೆ ಅಂತಂದರೆ ನಮ್ಮ ಮೆದುಳಿನ ಕೆಳಭಾಗದಲ್ಲಿ ಇದಿರುತ್ತೆ. ಬೇಸ್ ಆಫ್ ಬ್ರೈನ್ ಅಂತ ಹೇಳ್ತೀವಿ ನೋಡಿ. ಅತಿ ಚಿಕ್ಕದು, ಬಟಾಣಿ ಗಾತ್ರದಲ್ಲಿರುತ್ತೆ. ಆದರೆ ಎಲ್ಲ ಕೆಲಸಗಳನ್ನು, ನಮ್ಮ ಇಡೀ ದೇಹವನ್ನು ನಿಯಂತ್ರಣ ಮಾಡೋಷ್ಟು ಕೆಪಾಸಿಟಿ ಈ ಪಿಟ್ಯೂಟರಿ ಗ್ರಂಥಿಗೆ ಇದೆ. ಇಲ್ಲಿ 2 ಹಾಲೆಗಳಿರ್ತವೆ ಪಿಟ್ಯೂಟರಿ ಗ್ರಂಥಿಯಲ್ಲಿ, ಆಂಟೀರಿಯರ್ ಲೋಬ್ ಆ್ಯಂಡ್ ಪೋಸ್ಟೀರಿಯರ್ ಲೋಬ್ ಅಂತ. ಮುಂಭಾಗದ ಹಾಲೆ, ಹಿಂಭಾಗದ ಹಾಲೆ ಅಂತೇಳಿ ಇವೆರಡೂ ಕೂಡ ಅನೇಕ ಹಾರ್ಮೋನ್ಗಳನ್ನು ಸ್ರವಿಸ್ತವೆ. ಎಷ್ಟು ಹಾರ್ಮೋನ್ಗಳನ್ನೆಲ್ಲ ಸ್ರವಿಸಿ ಉಳಿದಂಥ ಎಲ್ಲ ನಿರ್ನಾಳ ಗ್ರಂಥಿಗಳ ಚಟುವಟಿಕೆಗಳನ್ನು ಇದು ನಿಯಂತ್ರಣ ಮಾಡುತ್ತೆ. ಇಟ್ ಕಂಟ್ರೋಲ್ಸ್ ದ ಫಂಕ್ಷನಿಂಗ್ ಆಫ್ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಈಗ ನೋಡ್ತಾ ಹೋಗೋಣ, ಪಿಟ್ಯೂಟರಿ ಗ್ರಂಥಿಯಲ್ಲಿ ಯಾವ್ಯಾವ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಅದು ಏನೇನು ಮಾಡುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದು ಇಂಪಾರ್ಟೆಂಟ್ ಆರ್ಗನ್, ಗ್ರೋತ್ ಹಾರ್ಮೋನ್, ಬೆಳವಣಿಗೆಯ ಹಾರ್ಮೋನ್. ಇದನ್ನು STH ಅಂತ ಶಾರ್ಟ್ ಫಾರ್ಮ್ ಬರೆದಿದ್ದೀನಿ. ಸೊಮೆಟೋಟ್ರೋಫಿಕ್ ಹಾರ್ಮೋನ್ ಅಂತ ಕೂಡ ಇದನ್ನ ಹೇಳ್ತಾರೆ. ಹಾಗಾಗಿ STFH ಅನ್ನೋದು ಶಾರ್ಟ್ ಫಾರ್ಮ್. ಈ ಬೆಳವಣಿಗೆ ಹಾರ್ಮೋನ್ ಅಂತಂದರೆ ಏನು? ಇಟ್ ರೆಗ್ಯುಲೇಟ್ಸ್ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಗ್ರೋತ್. ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆ ಒಂದು ವ್ಯಕ್ತಿದು ಆಗಬೇಕಂದ್ರೆ ಈ ಹಾರ್ಮೋನ್ ರಿಲೀಸ್ ಆಗಬೇಕು. ಎರಡನೇದು ಥೈರಾಯ್ಡ್ ಚೋದಿಸುವ ಹಾರ್ಮೋನ್, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಶಾರ್ಟ್ ಫಾರ್ಮ್ TSH. ನೋಡ್ಕೊಳ್ಳಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಥೈರಾಯ್ಡ್ ಗ್ರಂಥಿ ಹಾರ್ಮೋನನ್ನು ರಿಲೀಸ್ ಮಾಡಬೇಕು ಅಂತಂದರೆ ಈ ಗ್ರಂಥಿ ಸ್ಟಿಮ್ಯುಲೇಟ್ ಮಾಡಬೇಕು.
ಸೊ ಇದೊಂದು ಹಾರ್ಮೋನನ್ನು ಇದು ರಿಲೀಸ್ ಮಾಡುತ್ತೆ. ಅಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ACTH ಶಾರ್ಟ್ ಫಾರ್ಮ್. ಸೊ ಇದು ಅಡ್ರಿನಲ್ ಗ್ರಂಥಿಯನ್ನು ಕೆಲಸ ಮಾಡಿಸ್ಬೇಕಾದ್ರೆ ಈ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಮೆಲನೋಸೈಟ್ ಚೋದಿಸುವ ಹಾರ್ಮೋನ್. ಮೆಲನೋಸೈಟ್, ನಮ್ಮ ಸ್ಕಿನ್ನಲ್ಲಿ ಮೆಲನಿನ್ ಅಂತ ಹೇಳೋ ಪಿಗ್ಮೆಂಟ್ ಇದೆ. ಈ ಪಿಗ್ಮೆಂಟ್ ಎಷ್ಟರ ಮಟ್ಟಿಗೆ ಬಿಡುಗಡೆ ಆಗಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡೋದು ಈ ಹಾರ್ಮೋನು. ಅದನ್ನು ಕೂಡ ಪಿಟ್ಯೂಟರಿ ಗ್ರಂಥಿ ರಿಲೀಸ್ ಮಾಡುತ್ತೆ. ಪ್ರೊಲ್ಯಾಕ್ಷನ್ ನೋಡಿ, ಬಯಾಲಜಿನಲ್ಲಿ ಲ್ಯಾಕ್ಟ್ ಅಂತ ಬಂದರೆ ದಟ್ ಮೀನಿಂಗ್ ಮಿಲ್ಕ್ ಅಂತ. ಸೊ ತಾಯಿಯಲ್ಲಿ ಮಗು ಹುಟ್ಟಿದಾಗ ಮಿಲ್ಕ್ ಪ್ರೊಡಕ್ಷನ್ ಆಗಬೇಕು. ಈ ಮಿಲ್ಕ್ ಪ್ರೊಡಕ್ಷನ್ ಆಗಬೇಕಂತಂದರೆ ಅದಕ್ಕೆ ಈ ಹಾರ್ಮೋನ್ ರಿಲೀಸ್ ಆಗಿರಬೇಕು. ಸೊ ಪ್ರೊಲ್ಯಾಕ್ಷನ್ ತಾಯಿಯ ಸ್ತನ್ಯ ಗ್ರಂಥಿಗಳಿಂದ ಹಾಲು ರಿಲೀಸ್ ಮಾಡಲಿಕ್ಕೆ ಇರುವಂತಹ ಒಂದು, ಅಂದರೆ ಮೆಮರಿ ಗ್ಲ್ಯಾಂಡ್ಸಿಂದ ಸೆಕ್ರೇಷನ್ ಆಫ್ ಮಿಲ್ಕ್ ಆಗಬೇಕಾದ್ರೆ ಪ್ರೊಲ್ಯಾಕ್ಷನ್ ಬಿಡುಗಡೆ ಆಗಬೇಕು. ವ್ಯಾಸೋಪ್ರೆಸಿನ್ ಕಂಟ್ರೋಲ್ಸ್ ಎಕ್ಸ್ಕ್ರೀಷನ್ ಆಫ್ ವಾಟರ್ ಫ್ರಮ್ ಕಿಡ್ನಿಯಿಂದ, ಅಂದರೆ ಮೂತ್ರಜನಕಾಂಗದಿಂದ ನೀರಿನ ವಿಸರ್ಜನೆಯನ್ನು ನಿಯಂತ್ರಣ ಮಾಡೋದು. ನಾವು ನೋಡಿ ಮೂತ್ರವನ್ನು ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ, ಅದು ಬಿಕಾಸ್ ಆಫ್ ದಿಸ್ ವ್ಯಾಸೋಪ್ರೆಸಿನ್. ನೆಕ್ಸ್ಟ್ ಆಕ್ಸಿಟೋಸಿನ್, ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಮಗುವಿನ ಜನನ ಸಂದರ್ಭದಲ್ಲಿ ಡ್ಯೂರಿಂಗ್ ಬರ್ತ್ ಆಫ್ ಚೈಲ್ಡ್ ಇಟ್ ಸ್ಟಿಮ್ಯುಲೇಟ್ಸ್ ದ ಕನ್ಸ್ಟ್ರಿಕ್ಷನ್ ಆಫ್ ಯೂಟರಸ್ ಮಸಲ್ಸ್, ಅಂದರೆ ನಮ್ಮ ಗರ್ಭದ ಸ್ನಾಯುಗಳ ಸಂಕೋಚನೆ ಮಾಡುವಂತಹ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ಇದು. ಮತ್ತು ಹಾಲು ಉತ್ಪಾದನೆಗೂ ಕೂಡ ಇದರ ಜೊತೆಗೆ ಇದು ಕೂಡ ರಿಲೀಸ್ ಆಗಬೇಕಾಗುತ್ತೆ. ಹಾಗಾಗಿ ಇದನ್ನು ಬರ್ತ್ ಹಾರ್ಮೋನ್ ಅಥವಾ ಜನನ ಹಾರ್ಮೋನ್ ಅಂಥೇಳಿ ಕರಿತೀವಿ. ನೆಕ್ಸ್ಟು ಫಾಲಿಕಲ್ ಚೋದಿಸುವ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ FSH ನೋಡ್ತಾ ಇದ್ದೀರಲ್ವಾ. ಇದು ಜನನ ಗ್ರಂಥಿಗಳು, ಅಂದರೆ ಗೊನ್ಯಾಡ್ಸಿಂದ ಗ್ಯಾಮೀಟ್ಸನ್ನು ರಿಲೀಸ್ ಮಾಡಲಿಕ್ಕೆ, ಜನನ ಗ್ರಂಥಿಗಳಿಂದ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಂತೆ ಪ್ರಚೋದನೆ ಮಾಡುವಂತಹ ಹಾರ್ಮೋನು. ಕೊನೆಯದಾಗಿ ಲ್ಯೂಟಿನೈಸಿಂಗ್ ಹಾರ್ಮೋನ್, ಇದು ಲೈಂಗಿಕ ಹಾರ್ಮೋನ್ಗಳನ್ನು ಉತ್ಪಾದಿಸಲು ಚೋದಿಸುತ್ತೆ. ಸೆಕ್ಸ್ ಹಾರ್ಮೋನ್ಸ್ ಫ್ರಮ್ ಗೊನ್ಯಾಡ್ಸ್, ಅದನ್ನು ಸ್ಟಿಮ್ಯುಲೇಟ್ ಮಾಡುವಂತಹ ಹಾರ್ಮೋನು. ಒಂದ್ಸತಿ ಮತ್ತೆ ನೋಡ್ಕೊಳ್ಳಿ, ಇದಿಷ್ಟು ಹಾರ್ಮೋನ್ಗಳು ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆಯಾಗುತ್ತೆ. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ, ಪಿಟ್ಯೂಟರಿ ಗ್ಲ್ಯಾಂಡ್. ಅದಕ್ಕೆ ಒಂದು ಹೆಸರನ್ನೇ ಕೊಟ್ಬಿಟ್ಟಿದ್ದೀವಿ, ಅಂತಸ್ರಾವಕ ವಾದ್ಯ ಮೇಳದ ನಿರ್ವಾಹಕ, ದ ಕಂಡಕ್ಟರ್ ಆಫ್ ಎಂಡೋಕ್ರೈನ್ ಆರ್ಕೆಸ್ಟ್ರಾ ಅಂಥೇಳಿ ಹೆಸರು ಕೊಟ್ಟಿದ್ದೀವಿ. ಹಾಗಂದರೆ ಏನು ನೋಡಿ, ಇಲ್ಲಿ ಒಂದು ಆರ್ಕೆಸ್ಟ್ರಾ ನಡೀತಾ ಇದೆ, ಇವರು ಈ ಆರ್ಕೆಸ್ಟ್ರಾವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಸೂಚನೆ ಕೊಡ್ತಾರೋ ಅದೇ ರೀತಿ ಈ ಮ್ಯೂಸಿಷಿಯನ್ಸ್ ಎಲ್ಲ ಬಾರಿಸ್ತಾರೆ. ಇವರು ಯಾರನ್ನು ಬಾರಿಸ್ಬೇಕು ಅಂತ ಹೇಳ್ತಾರೋ ಅವ್ರು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಇದು ನಿಮಗೆ ಗೊತ್ತಿದೆ ಅಲ್ವಾ? ಈ ಕೆಲಸವನ್ನು ನಮ್ಮ ದೇಹದಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಸೆಂಟ್ರಲ್ ಇದೆ. ಇವ್ರು ಏನು ಕೆಲಸ ಮಾಡ್ತಿದ್ದಾರೋ ಅದನ್ನು ಎಲ್ಲರಿಗೂ ಇವರು ಸೂಚನೆಯನ್ನು ಕೊಡ್ತಾರೆ. ಇದು ಯಾವಾಗ ಸೂಚನೆ ಕೊಡುತ್ತೋ ಆವಾಗ ಈ ಕೆಲಸ ಪ್ರಾರಂಭ ಆಗುತ್ತೆ. ದಟ್ ಮೀನ್ಸ್ ಆ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಿಮಗೀಗ ಅರ್ಥ ಆಗಿರಬಹುದು. ಇಲ್ಲೆಲ್ಲ ಇದೆ ನೋಡಿ, ಪ್ರೊಲ್ಯಾಕ್ಷನ್, ಆಕ್ಸಿಟೋಸಿನ್ ಬ್ರೆಸ್ಟಿಂದ ಮಿಲ್ಕ್ ಬರಬೇಕಾದ್ರೆ, ಕಿಡ್ನಿಯಿಂದ, ಮತ್ತು ಇದು ಅಡ್ರಿನಲ್ಗೆ, ಹಾಗೆಯೇ ಗೊನ್ಯಾಡ್ಸ್ಗೆ, ಥೈರಾಯ್ಡ್ಗೆ, ಮಸಲ್ಲು, ಬೋನು, ಸ್ಕಿನ್ನು ಎಲ್ಲದಕ್ಕೂ ಕೂಡ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಗ್ಲ್ಯಾಂಡ್. ಈಗ ಪಿಟ್ಯೂಟರಿ ಗ್ಲ್ಯಾಂಡಿಂದ ನಾನು ನಿಮಗೆ ಬೆಳವಣಿಗೆ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂತ ಹೇಳಿದೆ, STH ಸೊಮೆಟೋಟ್ರೋಫಿಕ್ ಹಾರ್ಮೋನು. ಅದೇನಾದರೂ ಅತಿ ಹೆಚ್ಚು ಬಿಡುಗಡೆ ಆದರೆ ನೋಡಿ ಮಕ್ಕಳೇ, ಈ ರೀತಿಯಾಗಿ ದೈತ್ಯತೆ ಅಥವಾ ಇದನ್ನು ನಾವು ಜೈಗ್ಯಾಂಟಿಸಮ್ ಅಂತ ಹೇಳ್ತೀವಿ, ದೈತ್ಯತೆ ಉಂಟಾಗುತ್ತೆ. ಸೊ ಇದೇ ರೀತಿ ಪಿಟ್ಯೂಟರಿ ಗ್ಲ್ಯಾಂಡಿಂದ ಬೆಳವಣಿಗೆ ಹಾರ್ಮೋನ್ ಕಡಿಮೆ ರಿಲೀಸ್ ಆದರೆ ಏನಾಯಿತು ನೋಡಿ, ಈ ರೀತಿ ಕುಳ್ರನ್ನ ನೀವು ನೋಡಿರ್ಬೋದು, ಇದನ್ನು ಕುಬ್ಜತೆ ಅಂತ ಹೇಳ್ತೀವಿ, ಡ್ವಾರ್ಫಿಸಮ್ ಅಂತ ಹೇಳಿ. ಸೊ ಹೆಚ್ಚು ರಿಲೀಸ್ ಆದರೂ ಕಷ್ಟ, ಕಡಿಮೆ ರಿಲೀಸ್ ಆದರೂ ಕಷ್ಟ, ಮೀಡಿಯಮ್ ಆಗಿ ರಿಲೀಸ್ ಆಗಬೇಕು. ಪ್ರೌಢಾವಸ್ಥೆಗೆ ಬಂದ ನಂತರ ಏನಾದರೂ ಪಿಟ್ಯೂಟರಿ ಗ್ಲ್ಯಾಂಡಿಂದ ಜಾಸ್ತಿ ಹಾರ್ಮೋನ್ ರಿಲೀಸ್ ಆಗಿಬಿಟ್ರೆ ಆಕ್ರಮೋಗಾಲಿ ಅಂಥೇಳಿ ಒಂದು ಕಾಯಿಲೆ ಬರುತ್ತೆ. ಆಕ್ರಮೋಗಾಲಿ ಅಂತಂದರೆ ಕೈಕಾಲುಗಳ ಮೂಳೆಗಳು ಅಸಮ ಪ್ರಮಾಣದಲ್ಲಿ ಬೆಳೆಯೋದು, ಅಂದರೆ ಡಿಸ್ಪ್ರಪೋರ್ಷನೇಟ್ ಗ್ರೋತ್ ಆಫ್ ಬೋನ್ಸ್ ಇನ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಆಮೇಲೆ ಅವರ ಮೂಗು, ದವಡೆ ಎಲ್ಲ ಮುಂದೆ ಚಾಚ್ಕೊಂಡಿರೋ ಥರ ಆಗೋದು, ಪ್ರೊಟ್ರೂಷನ್ ಆಫ್ ಜಾಸ್ ಆ್ಯಂಡ್ ನೋಸ್, ಈ ರೀತಿಯೆಲ್ಲ ನ್ಯೂನತೆಗಳು ಉಂಟಾಗುತ್ತೆ. ಸೊ ಇದನ್ನು ನಾವು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು, ದೈತ್ಯತೆ, ಕುಬ್ಜತೆ, ಅಕ್ರಮೋಗಾಲಿ. ನೆಕ್ಸ್ಟು ಎರಡನೇ ಗ್ರಂಥಿಗೆ ಹೋಗೋಣ, ಪೀನಿಯಲ್ ಗ್ರಂಥಿ, ಪೀನಿಯಲ್ ಗ್ಲ್ಯಾಂಡ್. ಇದೆಲ್ಲಿರುತ್ತೆ ಅಂದರೆ ನೋಡಿ, ನಮ್ಮ ಮೆದುಳಿನ ಈ ಭಾಗದಲ್ಲಿ ಇದು ಪಿಟ್ಯೂಟರಿ, ಇಲ್ಲಿ ಮೇಲ್ಭಾಗದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇರುತ್ತೆ. ಪೀನಿಯಲ್ ಗ್ಲ್ಯಾಂಡಿನ ಫಂಕ್ಷನ್ ಏನು ಅನ್ನೋದು ಇದುವರೆಗೂ ಕಂಪ್ಲೀಟಾಗಿ ಅಂಡರ್ಸ್ಟುಡ್ ಆಗಿಲ್ಲ. ಅಕಾರ್ಡಿಂಗ್ ಟು ರಿಸರ್ಚರ್ಸ್, ಕೆಲವು ರಿಸರ್ಚರ್ಸ್ ಪ್ರಕಾರ ಒಂದು ಮೆಲಟೋನಿನ್ ಅನ್ನೋ ಹಾರ್ಮೋನನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಈ ಮೆಲಟೋನಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಸ್ಲೀಪ್ ಪ್ಯಾಟರ್ನನ್ನು ರೆಗ್ಯುಲೇಟ್ ಮಾಡುತ್ತೆ, ನಮ್ಮ ನಿದ್ರೆ ಮತ್ತು ನಾವು ಎಚ್ಚರ ಆಗಬೇಕಾಗಿರೋದು. ಈ ಮೆಲಟೋನಿನ್ಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಏನಂತಂದರೆ ಲೈಟ್ ಬಂದಾಗ ಇದು ಇನ್ಹಿಬಿಟ್ ಆಗುತ್ತಂತೆ,
ಡಾರ್ಕ್ನೆಸ್ ಬಂದಾಗ ಟ್ರಿಗರ್ ಆಗುತ್ತಂತೆ. ಅಂದರೆ ಕತ್ತಲೆ ಆದಾಗ ಆಟೋಮೆಟಿಕ್ಕಾಗಿ ನಮಗೆ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ. ಅಂದರೆ ಅದು ಮೆಲಟೋನಿನ್ ರಿಲೀಸ್ ಆದಾಗ ನಮಗೆ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಮೆಲಟೋನಿನ್ ಕಮ್ಮಿ ಆದಾಗ ನಮಗೆ ಎಚ್ಚರ ಆಗುತ್ತೆ. ಸೊ ಈ ನಿದ್ರೆ ಮತ್ತು ಎಚ್ಚರಗೊಳ್ಳುವ ಒಂದು ಚಕ್ರ ಏನಿದೆ, ಸೈಕಲ್ ಏನಿದೆ, ಇದನ್ನು ನಿಯಂತ್ರಿಸೋದು ಪೀನಿಯಲ್ ಗ್ಲ್ಯಾಂಡ್. ನೆಕ್ಸ್ಟು ಹೈಪೋಥಲಾಮಸ್ ಹೋಗೋಣ. ಹೈಪೋಥಲಾಮಸ್ ಮೆದುಳಿನ ಈ ಭಾಗದಲ್ಲಿ ಇದೆ ನೋಡಿ. ಇದು ಪಿಟ್ಯುಟರಿ ಮೇಲ್ಗಡೆ, ಪಿಟ್ಯುಟರಿಗೆ ಅಟ್ಯಾಚ್ ಆಗಿ ಇರುವಂತಹ ಒಂದು ಗ್ಲ್ಯಾಂಡ್ ಇದು. ಈ ಹೈಪೋಥಲಾಮಸ್ಸು ಪಿಟ್ಯುಟರಿ ಜೊತೆಗೆ ಕೆಲಸ ಮಾಡುತ್ತೆ. ವರ್ಕ್ಸ್ ವಿತ್ ಪಿಟ್ಯುಟರಿ, ಕಾರ್ಯನಿರ್ವಹಣೆ ಮಾಡೋದೇ ಇದು ಕೂಡ ಪಿಟ್ಯುಟರಿ ಅಂತ. ಅನೇಕ ಗ್ರಂಥಿಗಳನ್ನು ಇದು ಚೋದಿಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಬೆಳವಣಿಗೆ ಹಾರ್ಮೋನ್ ಮಟ್ಟ ಕಡಿಮೆ ಆದಾಗ ಹೈಪೋಥಲಾಮಸ್ಸು ಬೆಳವಣಿಗೆ ಹಾರ್ಮೋನ್ನ ಬಿಡುಗಡೆಗೆ ಕಾರಣವಾದ ಅಂಶವನ್ನು ಉತ್ಪಾದಿಸುತ್ತೆ. ಈ ಅಂಶ ಪಿಟ್ಯುಟರಿ ಗ್ರಂಥಿಯನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಇಟ್ ವರ್ಕ್ಸ್ ವಿತ್ ಪಿಟ್ಯುಟರಿ ಗ್ಲ್ಯಾಂಡ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಥೈಮಸ್ ಗ್ರಂಥಿ, ಒಂಥರ ಇಂಟ್ರೆಸ್ಟಿಂಗ್ ಗ್ರಂಥಿ ಇದು. ಇದೆಲ್ಲಿದೆ ಅಂತ ನೋಡ್ಕೊಳ್ಳಿ. ಈ ಭಾಗದಲ್ಲಿ ಇದು ಥೈಮಸ್ ಗ್ರಂಥಿ ಇದೆ. ಇದು ಬ್ರೆಸ್ಟ್, ಬಿಹೈಂಡ್ ಬ್ರೆಸ್ಟ್ ಬೋನಲ್ಲಿ ಇದಿರುತ್ತೆ. ಅಂದರೆ ನಮ್ಮ ಈ ಎದೆಗೂಡಿನ ಹಿಂಭಾಗದಲ್ಲಿ ಇದಿರುತ್ತೆ. ಇದು ಇಂಪಾರ್ಟೆಂಟ್ ರೋಲ್, ಇದು ಇಮ್ಯೂನ್ ಸಿಸ್ಟಮಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸವನ್ನು ಮಾಡುತ್ತೆ. ಈಗ ಏನು ಮಾಡುತ್ತೆ ಅಂತಂದರೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ, ವೈಟ್ ಬ್ಲಡ್ ಸೆಲ್ಸ್, ಅದರಲ್ಲಿ ಟಿ ಲಿಂಫೋಸೈಟ್ಸ್ ಅಥವಾ ಟಿ ಸೆಲ್ಸ್ ಅಂತ ಇರ್ತವೆ. ಈ ಟಿ ಸೆಲ್ಸ್ನ ಪ್ರೊಡಕ್ಷನ್ ಮತ್ತು ಡೆವಲಪ್ಮೆಂಟ್ ಎರಡನ್ನೂ ಮಾಡೋದು ಈ ಥೈಮಸ್ ಗ್ಲ್ಯಾಂಡಿಂದ ರಿಲೀಸ್ ಆಗೋ ಥೈಮೋಸಿನ್ ಅನ್ನೋ ಹಾರ್ಮೋನಿಂದ. ಸೊ ಇದು ಟ್ರೈನ್ ಮಾಡುತ್ತೆ, ಈ ಟಿ ಲಿಂಫೋಸೈಟ್ಗಳನ್ನು ತರಬೇತಿಗೊಳಿಸುತ್ತೆ ಅಂತ ಹೇಳಬಹುದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಇದು ನಾವು ಹುಟ್ಟಿದಾಗ ಬರುತ್ತೆ, ಆಮೇಲೆ ನಾವು ಪ್ಯುಬರ್ಟಿಗೆ ಬರೋ ಅಷ್ಟೊತ್ತಿಗೆ ಇದು ಮ್ಯಾಕ್ಸಿಮಮ್ ಸೈಜನ್ನು ರೀಚ್ ಆಗಿಬಿಡುತ್ತೆ. ಆಮೇಲೆ ಇದು ನಿಧಾನಕ್ಕೆ ಡಿಸಪಿಯರ್ ಆಗ್ತಾ ಬರುತ್ತಂತೆ. ನಮಗೆ 65 ಇಯರ್ಸ್ ಆಗೋಷ್ಟೊತ್ತಿಗೆ ಇದು ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಥೈಮಿಕ್ ಇನ್ವಲ್ಯೂಷನ್ ಅಂತ ಕೂಡ ಕರೀತಾರೆ. ಆ ಏಜ್ನಲ್ಲಿ ನಾವು ಬೇಸಿಕಲಿ ಅನೇಬಲ್ ಟು ಮೇಕ್ ನ್ಯೂ ಟಿ ಸೆಲ್ಸ್. ಸೊ ಇದು ಈ ಥೈಮಸ್ ಗ್ರಂಥಿಯ ಒಂದು ವಿಶೇಷತೆ. ನೆಕ್ಸ್ಟು ಥೈರಾಯ್ಡ್ ಗ್ರಂಥಿಗೆ ಹೋಗೋಣ. ಥೈರಾಯ್ಡ್ ಗ್ರಂಥಿ ಕುತ್ತಿಗೆಯ ಈ ಭಾಗದಲ್ಲಿ ಇರುತ್ತೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅನ್ನೋ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನ್ T3 ಮತ್ತು T4 ಅಂತ 2 ಹಾರ್ಮೋನನ್ನು ಇದು ರಿಲೀಸ್ ಮಾಡುತ್ತೆ. ಈ ಥೈರಾಕ್ಸಿನನ್ನು ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಥವಾ ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಯಾಕೆ? ವ್ಯಕ್ತಿತ್ವ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪರ್ಸನಾಲಿಟಿ ಅಂದರೆ ಟೋಟಾಲಿಟಿ ಆಫ್ ದ ಇಂಡಿವಿಜುವಲ್ ಅಂತ ಹೇಳಬೇಕು. ಅವನ ಸಂಪೂರ್ಣ ಮಾನಸಿಕ, ದೈಹಿಕ, ಬರೀ ಅವನು ಎತ್ತರವಾಗಿದ್ದಾನೆ, ಅವನು ತಪ್ಪಕ್ಕಿದ್ದಾನೆ, ದಟ್ ಈಸ್ ನಾಟ್ ಪರ್ಸನಾಲಿಟಿ. ಅವನ ಟೋಟಲ್ ಬಿಹೇವಿಯರ್, ಅವನ ಟೋಟಲ್ ನಡತೆ, ಅವನು ಕೂತ್ಕೊಳ್ಳೋದು, ಮಾತಾಡೋದು, ನಿಲ್ಲೋದು, ಪ್ರತಿಯೊಂದು ಶೈಲಿ, ಅವನ ದೇಹ, ಅವನ ವ್ಯಕ್ತಿತ್ವ ಕಂಪ್ಲೀಟ್ ಏನಿದೆ ಅದನ್ನು ನಾವು ವ್ಯಕ್ತಿತ್ವ ಅಂತ ಹೇಳ್ತೀವಿ. ನೋಡಿ, ಈ ಥೈರಾಕ್ಸಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನಾವು ಇದನ್ನು ಪರ್ಸನಾಲಿಟಿ ಹಾರ್ಮೋನ್ ಅಂಥೇಳಿ ಕರಿತೀವಿ. ನೀವು ಇಂಥ ವ್ಯಕ್ತಿಗಳನ್ನು ನೋಡಿರಬಹುದು. ಇದು ಸಿಂಪಲ್ ಗಾಯ್ಟರ್ ಅಥವಾ ಸರಳ ಗಾಯ್ಟರ್ ಅಂತ ಒಂದು ಕಾಯಿಲೆ. ಇದು ಏನಾಗಿದೆ ಅಂತಂದರೆ, ಈ ಥೈರಾಯ್ಡ್ ಗ್ರಂಥಿ ಊದ್ಕೊಳ್ಳೋದು. ಯಾಕೆ ಹಂಗಾಗುತ್ತೆ ಅಂದರೆ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ರಿಲೀಸ್ ಆದಾಗ ಈ ರೀತಿಯ ಒಂದು ತೊಂದರೆ ಉಂಟಾಗುತ್ತೆ. ಇದು ಅಯೋಡಿನ್ ಕೊರತೆಯಿಂದ ಬರುವಂತಹ ಕಾಯಿಲೆ. ನೆಕ್ಸ್ಟು ಕೆಲವು ಮಕ್ಕಳು ಈ ರೀತಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆನೇ ಸರಿಯಾಗಿ ಆಗದೆ ಇರುವಂತಹ ಮಕ್ಕಳನ್ನು ನೀವು ನೋಡಿರಬಹುದು. ಇದು ಬಿಕಾಸ್ ಆಫ್ ಕ್ರಿಟನ್ಸ್ ಅಂತ ಕರಿತೀವಿ ಇಂಥ ಮಕ್ಕಳನ್ನು. ಇವ್ರ ನಾಲಿಗೆ ಹೊರ ಚಚ್ಕೊಂಡಿರುತ್ತೆ, ಹೊಟ್ಟೆ ಊದಿರುತ್ತೆ, ದೇಹ ನೋಡಿ ಕಾಲೆಲ್ಲ ಬಾಗಿರುವಂಥದ್ದಾಗಿರುತ್ತೆ. ಇದನ್ನು ಕ್ರಿಟನಿಸಮ್ ಅಂತ ಕರಿತೀವಿ. ಇದು ಕೂಡ ಥೈರಾಕ್ಸಿನ್ ಕಡಿಮೆ ಆದರೆ ಉಂಟಾಗುವಂತಹ ಕಾಯಿಲೆ. ನೆಕ್ಸ್ಟು ಪ್ರೌಢರಲ್ಲಿ ಮಿಕ್ಸೆಡಿಮಾ ಅಂತ ಒಂದು ಕಾಯಿಲೆ ಬರುತ್ತೆ. ಅಂದರೆ ದೈಹಿಕ ಮತ್ತು ಮಾನಸಿಕ ಶಕ್ತಿಯೇ ಕುಂಠಿತ ಆಗ್ತಾ ಹೋಗೋದು, ಆಯಿತಾ, ಮತ್ತು ದೇಹದ ತೂಕ ಹೆಚ್ಚಾಗ್ತಾ ಹೋಗೋದು, ಊದ್ಕೊಳ್ತಾ ಹೋಗೋದು, ಇದನ್ನು ಮಿಕ್ಸೆಡಿಮಾ ಅಂತ ಹೇಳ್ತಾರೆ. ಇದೆಲ್ಲ ನಿಮಗೆ ಥೈರಾಕ್ಸಿನ್ ಕೊರತೆಯಿಂದ ಬರುವಂತಹ ಕಾಯಿಲೆಗಳು. ಹಾಗಾದರೆ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಬೇಕಂತಂದರೆ ನಾವು ಅಯೋಡೈಸ್ಡ್ ಉಪ್ಪನ್ನು ಬಳಸಬೇಕು. ನೋಡಿ, ಇಲ್ಲಿ ಅಯೋಡಿನ್ ಅಂತ ಹಾಕಿದ್ದಾರೆ. ಯಾವುದೇ ಒಂದು ಉಪ್ಪಿನ ತೊಗೊಳಕ್ಕೆ ಹೋಗಿದಾಗ ನೀವು ಆ ಪ್ಯಾಕೆಟನ್ನು ನೋಡಿ, ಅದರಲ್ಲಿ ಅಯೋಡೈಸ್ಡ್ ಸಾಲ್ಟ್ ಅಥವಾ ಈ ಥರ ಅಯೋಡಿನ್ ಗ್ಯಾರಂಟಿ ಅಂತ ಬರೆದಿರ್ತಾರೆ. ಆ ಥರ ಉಪ್ಪನ್ನೇ ನಾವು ಬಳಸಬೇಕಾಗುತ್ತೆ. ಅದು ನಮ್ಮ ಥೈರಾಕ್ಸಿನ್ಗೆ ಬಹಳ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಥವಾ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡಿಗೆ ಹೋಗೋಣ. ಎ ಗ್ಲ್ಯಾಂಡ್ ಎಂಬೆಡೆಡ್ ಇನ್ ಅನದರ್ ಗ್ಲ್ಯಾಂಡ್ ಅಂತ ಒಂದು ಕ್ವಶನ್ ಕೇಳಿದ್ರು. ಇದು ಸಾಮಾನ್ಯ ಕೇಳ್ತಿರ್ತಾರೆ. ಎ ಗ್ಲ್ಯಾಂಡ್ ಎಂಬೆಡೆಡ್ ಇನ್ ಅನದರ್ ಗ್ಲ್ಯಾಂಡ್, ಒಂದು ಗ್ರಂಥಿ ಒಳಗೆ ಹುದುಗಿರುವ ಇನ್ನೊಂದು ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಪ್ಯಾರಾಥೈರಾಯ್ಡ್. ನೋಡಿ, ಇದು ಥೈರಾಯ್ಡ್, ಅದರಲ್ಲಿ ಈ 4 ರೌಂಡ್ ನಿಮಗೆ ಕಾಣ್ತಾ ಇರ್ಬೋದು. ಇದು ಪ್ಯಾರಾಥೈರಾಯ್ಡ್. ಈ ಪ್ಯಾರಾಥೈರಾಯ್ಡ್ ಗ್ರಂಥಿ ಬಹಳ ಮುಖ್ಯ ಆಗಿದೆ. ಇದು ಪ್ಯಾರಾಥಾರ್ಮೋನ್ ಅನ್ನೋ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಹಾರ್ಮೋನ್ನ ಕೊರತೆ ಏನಾದರೂ ಕಡಿಮೆ ಆದರೆ ಇದು ನಮ್ಮ ದೇಹದಲ್ಲಿ ಸ್ನಾಯು ಸೆಳೆತ ಉಂಟಾಗುತ್ತೆ. ಅಂದರೆ ಪೇನ್ಫುಲ್ ಮಸಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ.
ಅಕಸ್ಮಾತ್ ಏನಾದ್ರು ಜಾಸ್ತಿ ರಿಲೀಸ್ ಆದ್ರೆ ಏನಾಗುತ್ತೆ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿ ಅವು ಮೃದುವಾಗ್ತಾ ಬರ್ತವೆ. ಅದನ್ನ ಮೂಳೆ ಸಾಫ್ಟ್ ಅಂಡ್ ಸ್ಪಾಂಜಿ ಆಗೋದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಇದಾದರೂ ಕೂಡ ಅತ್ಯಧಿಕ ನೋವು ಬರುತ್ತೆ ಮನುಷ್ಯನಿಗೆ. ಸೊ ಇದು ಕಡಿಮೆನೂ ಆಗಬಾರ್ದು, ಹೆಚ್ಚು ಆಗ್ಬೋದು. ಯಾವುದೇ ಹಾರ್ಮೋನ್ ಆಗಿರಲಿ ವಿದ್ಯಾರ್ಥಿಗಳೇ, ಅದು ಕಡಿಮೆನೂ ಆಗಬಾರ್ದು, ಹೆಚ್ಚು ಆಗಬಾರ್ದು. ಎಷ್ಟು ಪ್ರಮಾಣದಲ್ಲಿರಬೇಕೋ ಅಷ್ಟೇ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ನಾವು ಆರೋಗ್ಯವಾಗಿ ಇರ್ತೀವಿ. ನೆಕ್ಸ್ಟ್ ಗ್ರಂಥಿ ಮೇದೋಜೀರಕ ಗ್ರಂಥಿ, ಲ್ಯಾಂಗರ್ ಹ್ಯಾನ್ನ ಕಿರುದ್ವೀಪಗಳು ಅಂತ ಕರಿತೀವಿ. ಪ್ಯಾಂಕ್ರಿಯಸ್, ಐಲೆಟ್ ಆಫ್ ಲ್ಯಾಂಗರ್ ಹ್ಯಾನ್ಸ್. ಏನಿಷ್ಟು ಉದ್ದ ಇದೆ ಅಂದರೆ ನೋಡ್ತಾ ಹೋಗೋಣ. ಫಸ್ಟ್ ಇದು ಎಲ್ಲಿದೆ ಅಂತ ನೋಡಿ. ಇದು ಮೇದೋಜೀರಕ ಗ್ರಂಥಿ. ಇದನ್ನು ಹತ್ತಿರದಿಂದ ನೋಡೋಣ. ಈ ಭಾಗ ಸ್ಟಮಕ್ ಅಥವಾ ಹೊಟ್ಟೆಯ ಕೆಳಭಾಗದಲ್ಲಿ, ಜಠರದ ಕೆಳಭಾಗದಲ್ಲಿರುವಂಥದ್ದು ಮೇದೋಜೀರಕ ಗ್ರಂಥಿ. ಆ್ಯಕ್ಚುಲಿ ಈ ಮೇದೋಜೀರಕ ಗ್ರಂಥಿ ಏನಿದೆ ಇದು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಇದು ಆಯಿತಾ, ನಾಳ ಗ್ರಂಥಿ. ಇದು ಪ್ಯಾಂಕ್ರಿಯಸ್. ಅದರ ಒಳಗಡೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದಲ್ಲ ಈ ರೀತಿಯಂತಹ ಜಾಗ, ಇದು ಎಂಡೋಕ್ರೈನ್ ಪೋರ್ಷನ್ ಆಫ್ ಪ್ಯಾಂಕ್ರಿಯಸ್. ಮೇದೋಜೀರಕ ಗ್ರಂಥಿಯ ಎಂಡೋಕ್ರೈನ್ ಪೋರ್ಷನ್ ಇದು. ಇದನ್ನು ನಾವು ಐಲೆಟ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಲ್ಯಾಂಗರ್ ಹ್ಯಾನ್ನ ಕಿರುದ್ವೀಪಗಳು ಅಂತ. ಈ ಕಿರುದ್ವೀಪಗಳು 2 ಹಾರ್ಮೋನನ್ನು ರಿಲೀಸ್ ಮಾಡ್ತವೆ. ಒಂದು ಇನ್ಸುಲಿನ್, ಇನ್ನೊಂದು ಗ್ಲೂಕಾಗಾನ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇನ್ಸುಲಿನ್ ಮತ್ತು ಗ್ಲೂಕಾಗಾನ್. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಇದು ಬ್ಲಡ್ ವೆಸಲ್. ಇಲ್ಲಿಗೆ ಇದು ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ಮತ್ತು ಗ್ಲುಕೋಗಾನನ್ನು, 2 ಹಾರ್ಮೋನನ್ನು ಇದು ರಿಲೀಸ್ ಮಾಡುತ್ತೆ. ಈ ಇನ್ಸುಲಿನ್ ಮತ್ತು ಗ್ಲುಕೋಗಾನ್ನ ಕೆಲಸ ಏನಪ್ಪ ಅಂತಂದರೆ, ನಾವು ಊಟ ಮಾಡಿದಾಗ ನಮ್ಮ ದೇಹದಲ್ಲಿ ಆಹಾರ ಒಳಗಡೆ ಹೋದ ತಕ್ಷಣ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಅಲ್ವಾ. ಗ್ಲೂಕೋಸು ರಕ್ತದಲ್ಲಿ ಹೆಚ್ಚಾದ ತಕ್ಷಣ ಇನ್ಸುಲಿನ್ ಬಿಡುಗಡೆ ಆಗುತ್ತೆ ನಮ್ಮ ದೇಹದಲ್ಲಿ. ಇನ್ಸುಲಿನ್ ಏನು ಮಾಡುತ್ತೆ, ಹೆಚ್ಚಾದ ಗ್ಲೂಕೋಸನ್ನು, ರಕ್ತದಲ್ಲಿರುವಂತಹ ಹೆಚ್ಚಾದ ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಲಿವರಲ್ಲಿ ಮತ್ತು ಸ್ನಾಯುಗಳಲ್ಲಿ ಇಡುತ್ತೆ. ಆಯಿತಾ. ಅದು ನಮಗೆ ಬೇಕಾದಾಗ, ನಮ್ಮ ಕೆಲವು ಸತಿ ನಾವು ಫಾಸ್ಟಿಂಗ್ ಮಾಡ್ತೀವಿ ಅಂದರೆ ಉಪವಾಸ ಮಾಡ್ತೀವಿ, ಅಥವಾ ನಮ್ಮ ಕೆಲವು ಸತಿ ಆಹಾರ ಸಿಕ್ಕಿರಲ್ಲ, ಅಂಥ ಸಮಯದಲ್ಲಿ ಲಿವರ್ ಮತ್ತು ಮಸಲಲ್ಲಿ ಸ್ಟೋರ್ ಆಗಿರುವಂತಹ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರುತ್ತಲ್ಲ, ಅದು ವಾಪಸ್ ಬಂದು ನಮಗೆ ಶಕ್ತಿಯನ್ನು ಒದಗಿಸುತ್ತೆ. ಅದು ವಾಪಸ್ ಬರಬೇಕಾದ್ರೆ ನಮಗೆ ಗ್ಲೂಕೋಗಾನ್ ಬೇಕು. ಆಯಿತಾ. ಗ್ಲೈಕೋಜನ್ ವಾಪಸ್ ಗ್ಲೂಕೋಸ್ ಆಗಲಿಕ್ಕೆ ಗ್ಲೂಕೋಗಾನ್ ಹೆಲ್ಪ್ ಮಾಡುತ್ತೆ. ಗ್ಲೂಕೋಸನ್ನು ಗ್ಲೈಕೋಜನ್ ಮಾಡೋಕ್ಕೆ ಇನ್ಸುಲಿನ್ ಹೆಲ್ಪ್ ಮಾಡುತ್ತೆ. ಕೆಲವರಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿಬಿಟ್ಟು ಈ ಇನ್ಸುಲಿನ್ ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗೋದಿಲ್ಲ. ಆವಾಗ ಬರುವಂತಹ ಕಾಯಿಲೆ ಡಯಾಬಿಟಿಸ್ ಮೆಲಿಟಸ್. ಶುಗರ್ ಕಾಯಿಲೆ ಅಂತ ನೀವು ಕೇಳಿದ್ದೀರಾ, ಎಲ್ಲರ ಬಾಯಲ್ಲೂ ಇದೆ ಶುಗರ್ ಅಂತ, ಸಾಮಾನ್ಯ ಹೆಸರು. ಅದಕ್ಕೆ ಆ್ಯಕ್ಚುಲಿ ಸೈಂಟಿಫಿಕ್ ನೇಮ್ ಡಯಾಬಿಟಿಸ್ ಮೆಲಿಟಸ್. ಏನು ಡಯಾಬಿಟಿಸ್ ಮೆಲಿಟಸ್ ಅಂದರೆ, ಇನ್ಸುಲಿನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಅವಾಗ ಏನಾಗುತ್ತೆ, ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾಗುತ್ತೆ. ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾದಾಗ ಅದು ಮೂತ್ರದ ಮೂಲಕ ಹೊರಗಡೆ ಬರುತ್ತೆ. ಸೊ ಇದನ್ನು ನಾವು ಈ ರೀತಿ ಬ್ಲಡ್ ಟೆಸ್ಟ್ ಮಾಡೋ ಮೂಲಕ ಕಂಡುಹಿಡಿಬೋದು. ನೋಡಿ ಇಲ್ಲಿ mg/dl ಅಂದರೆ ಡೆಸಿಲೀಟರ್ ಅಂತ, ಮಿಲಿಗ್ರಾಮು. ಸಾಮಾನ್ಯ 90 ಇರಬೇಕು. ಬಿಫೋರ್ ಫುಡ್ ಆಫ್ಟರ್ ಫುಡ್ ಅಂತ 2 ರೀತಿಯಲ್ಲಿ ನೋಡ್ತಾರೆ. ಬಿಫೋರ್ ಫುಡ್ 90 ಇರುತ್ತೆ, ಆಫ್ಟರ್ ಫುಡ್ 100-110 ಮೇಲಿದ್ದರೂ ಕೂಡ 110 ತನಕ ತೊಂದರೆ ಇರೋದಿಲ್ಲ. ಸೊ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಟೆಸ್ಟ್ ಮಾಡಿದಾಗ ನಮಗೆ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ಡಯಾಬಿಟಿಸ್ನ ಲಕ್ಷಣ ಏನು ಸಾಮಾನ್ಯವಾಗಿ ಅಂತಂದರೆ, ಪದೇ ಮೂತ್ರ ವಿಸರ್ಜನೆ ಮಾಡೋದು, ಫ್ರೀಕ್ವೆಂಟ್ ಯೂರಿನೇಷನ್, ಮತ್ತು ಅತಿಯಾದ ಬಾಯಾರಿಕೆ ಆಗೋದು. ನೀರು ಕುಡಿತಾ ಇದ್ರೆ ಎಷ್ಟು ಕುಡಿತಿದ್ರು ನಮಗೆ ಬಾಯಾರಿಕೆ ಆಗ್ತಾನೇ ಇರೋದು, ಮತ್ತು ಆಯಾಸ ಮತ್ತು ಮೈ ಬೆವರೋದು, ಫ್ಯಾಟಿಗ್ ಮತ್ತು ಸ್ವೆಟ್ಟಿಂಗ್, ಈ ರೀತಿ ಎಲ್ಲ ಆಗೋದು ಡಯಾಬಿಟಿಸ್ನ ಲಕ್ಷಣ. ಸೊ ಇದಕ್ಕೆ ಮಾತ್ರೆಗಳ ಮೂಲಕ ಮತ್ತು ಇಂಜೆಕ್ಷನ್ಗಳ ಮೂಲಕ ಇನ್ಸುಲಿನನ್ನು ಕೊಡ್ತಾರೆ ದೇಹಕ್ಕೆ. ಅದು ಒಂದು ಸೊಲ್ಯೂಷನನ್ನು ಕೊಡ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಪ್ಯಾಂಕ್ರಿಯಸ್ ಅಥವಾ ನಮ್ಮ ಐಲೆಟ್ ಆಫ್ ಲ್ಯಾಂಗರ್ ಹ್ಯಾನ್ಸ್ಗೆ ಶಕ್ತಿ ಇಲ್ಲ ಅದನ್ನು ಬಿಡುಗಡೆ ಮಾಡೋಕ್ಕೆ ಅಂತ ಆದಾಗ ನಾವು ಹೊರಗಡೆಯಿಂದ ಇನ್ಸುಲಿನನ್ನು ತಗೊಳ್ಬೇಕಾಗುತ್ತೆ ಡಯಾಬಿಟಿಸ್ಗೆ. ಇದೊಂದು ಪರೀಕ್ಷೆಗೆ ಸಾಮಾನ್ಯವಾಗಿ ಬರುವಂತಹ ಒಂದು ಪ್ರಶ್ನೆ. ಆಯಿತಾ. ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು ಅಂತ ಕೇಳಬಹುದು ನಿಮ್ಮನ್ನು. ಸೊ ಡಯಾಬಿಟಿಸ್ ಮೆಲಿಟಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಗ್ರಂಥಿಗೆ ಹೋಗೋಣ. ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ರಂಥಿ ನಮ್ಮ ಕಿಡ್ನಿ ಮೂತ್ರಜನಕಾಂಗದ ಮೇಲೆ ಈ ರೀತಿ ಟೋಪಿ ಆಕಾರದಲ್ಲಿ ಇರುತ್ತೆ. ಅದರ ಹೊರಗಡೆ ಪೋರ್ಷನ್ ನಾವು ಕಾರ್ಟೆಕ್ಸ್ ಅಂತೀವಿ, ಒಳಗಡೆ ಪೋರ್ಷನ್ನ ಮೆಡುಲಾ ಅಂತ ಹೇಳ್ತೀವಿ. ಈ ಅಡ್ರಿನಲ್ ಗ್ರಂಥಿ 3 ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಅಡ್ರಿನಲಿನ್, ನಾರ್ ಅಡ್ರಿನಲಿನ್, ಡೋಪಮಿನ್ ಅಂತ ಹೇಳ್ಬಿಟ್ಟು. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಡ್ರಿನಲಿನ್. ಇದರಲ್ಲಿ ಅಡ್ರಿನಲಿನನ್ನು ಆ್ಯಕ್ಚುಲಿ ನೋಡಿ, ನಮ್ಮ ದೇಹ ಯಾವುದಾದ್ರೂ ಅಪಾಯದ ಸ್ಥಿತಿಯಲ್ಲಿರಬೇಕಾದ್ರೆ, ತುರ್ತು ಪರಿಸ್ಥಿತಿಯಲ್ಲಿ ಎದುರಿಸಬೇಕಾದ್ರೆ ತಕ್ಷಣ ಬಿಡುಗಡೆ ಆಗೋದು ಈ ಅಡ್ರಿನಲಿನ್. ಯಾವುದಾದ್ರೊಂದು ಹಾವು ಬಂತು ನಿಮ್ಮ ಎದುರುಗಡೆ, ನೀವು ತಕ್ಷಣ ರಿಯಾಕ್ಟ್ ಮಾಡ್ತಿರಲ್ಲ, ಆವಾಗ ಮೆದುಳು ಬಿಳಿ ಯಾವುದು ಕೆಲಸ ಮಾಡಲ್ಲ, ಫಸ್ಟ್ ಮಾಡೋದೇ ಅಡ್ರಿನಲಿನ್. ಹೊರಗಡೆ ಬಂತು ಅಂದ ತಕ್ಷಣ ನಮ್ಮ ದೇಹ ಆಟೋಮೆಟಿಕ್ಕು ಅದನ್ನು
ಫೇಸ್ ಮಾಡಲಿಕ್ಕೆ ರೆಡಿ ಆಗುತ್ತೆ. ಈಗ ಇವನ್ನ ನೋಡಿ, ಅವನ ದೇಹದಲ್ಲಿ ತಕ್ಷಣ ಅಡ್ರಿನಲಿನ್ ಬಿಡುಗಡೆ ಆಗಿದೆ. ಈಗ ನೋಡ್ತಾ ಇದ್ದೀರಲ್ಲ, ಹಾಗಾಗಿ ಈ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಥವಾ ಎಮರ್ಜೆನ್ಸಿ ಹಾರ್ಮೋನ್ ಅಂಥೇಳಿ ಕರಿತೀವಿ. ಸೊ ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್, ಜನನ ಗ್ರಂಥಿಗಳು ಅಥವಾ ಗೊನ್ಯಾಡ್ಸ್. ಜನನ ಗ್ರಂಥಿಗಳು ಎರಡಿದೆ. ಹೆಂಗಸರಲ್ಲಿ ಓವರಿ, ಗಂಡಸರಲ್ಲಿ ಟೆಸ್ಟಿಸ್. ಮೇಲ್ ಆ್ಯಂಡ್ ಫೀಮೇಲ್. ಮೇಲಲ್ಲಿ ಟೆಸ್ಟಿಸ್, ಫೀಮೇಲಲ್ಲಿ ಓವರಿ ಅಥವಾ ಅಂಡಾಶಯ ಅಂತ ಹೇಳ್ತೀವಿ, ವೃಷಣಗಳು ಅಂತ ಹೇಳ್ತೀವಿ. ಇದೆರಡು ವೃಷಣಗಳು ಹೆಂಗಸರಲ್ಲಿರುತ್ತೆ. ಇದು ಅಂಡಾಶಯ, ಓವರಿ ಹೆಣ್ಣು ಮಕ್ಕಳಲ್ಲಿ ಇರುತ್ತೆ. ಇವು ಜನನ ಗ್ರಂಥಿಗಳು. ಅದನ್ನು ಇಲ್ಲಿ ಬರೆದಿದ್ದೀನಿ ನಾನು. ಮೇಲ್ ಗ್ಯಾಮಿಟ್ಸ್ ಆರ್ ಸ್ಪೋಮ್ಸ್, ವೀರ್ಯಾಣುಗಳು, ಗಂಡು ಲಿಂಗಾಣು. ಟೆಸ್ಟಿಸಿಂದ ಬಿಡುಗಡೆ ಆಗೋದು ವೀರ್ಯಾಣುಗಳು ಮತ್ತು ಅಂಡಾಶಯದಿಂದ ಬಿಡುಗಡೆ ಆಗೋದು ಅಂಡಗಳು. ಆಯಿತಾ, ಎಗ್ಸ್ ಇದು ರಿಲೀಸ್ ಆಗುತ್ತೆ. ಇವೆರಡು ಫ್ಯೂಷನ್ ಆದರೆ ಮಗು ಆಗೋದು, ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಈ ಜನನ ಗ್ರಂಥಿಗಳಲ್ಲಿ ಗಂಡಸರಲ್ಲಿ ನೀವು ತಗೊಂಡಾಗ ಅದನ್ನು ನಾವು ಗಂಡಸರ ಮೇಲ್ ಹಾರ್ಮೋನ್ಗಳನ್ನು ಆ್ಯಂಡ್ರೋಜನ್ಸ್ ಅಂತ ಕರಿತೀವಿ. ಟೆಸ್ಟೋಸ್ಟಿರಾನ್ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಅದರಲ್ಲಿ ಮಕ್ಕಳು ಪ್ರೌಢಾವಸ್ಥೆಗೆ ಬರುವಾಗ ಗಂಡು ಮಕ್ಕಳು ಈ ಟೆಸ್ಟೋಸ್ಟಿರಾನು ಬಿಡುಗಡೆ ಆಗುತ್ತೆ. ಅಡೋಲಸೆಂಟ್ ಏಜ್ಗೆ ಬರುವಾಗ ನೋಡಿ ಇದೆಲ್ಲ ಚೇಂಜಸ್. ಮುಖದ ಮೇಲೆ ಪಿಂಪಲ್ಸ್ ಬರೋದು ಅಥವಾ ಆ್ಯಕ್ನೆ, ಗಡ್ಡ ಮೀಸೆ ಬೆಳೆಯೋದು, ಫೇಶಿಯಲ್ ಹೇರ್, ವಾಯ್ಸ್ ಚೇಂಜ್ ಆಗೋದು. ನೀವು ಕೇಳಿರ್ಬೋದು ಧ್ವನಿ ಒಡೆದಿದೆ ಅವನಿಗೆ ಅಂತ ಹೇಳ್ತಿರ್ತಾರೆ, ಅದಾಗೋದು. ಸ್ವಲ್ಪ ಬ್ರೆಸ್ಟ್ ಮುಂದೆ ಬರುವಂಥದ್ದಾಗೋದು. ಮೂಡ್ ಚೇಂಜ್ ಆಗ್ತಾ ಇರೋದು. ಯಾವಾಗಲೂ ನೀವು ಅಬ್ಸರ್ವ್ ಮಾಡಿ, 9ನೇ ಕ್ಲಾಸ್ 10ನೇ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ ತುಂಬ ಸಿಟ್ಟು ಬರೋದು, ಮೂಡ್ ಚೇಂಜ್ ಆಗೋದು, ತುಂಬ ಬೇಗ ಖುಷಿ ಆಗೋದು, ಬೇಗ ಅಳು ಬರೋದು ಎಲ್ಲ ಆಗ್ತಿರುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ದ ರಿಲೀಸ್ ಆಫ್ ಟೆಸ್ಟೋಸ್ಟಿರಾನ್. ಜೆನೈಟಲ್ ಗ್ರೋತ್ ಆಗೋದು ಇವೆಲ್ಲ ಬಿಕಾಸ್ ಆಫ್ ಟೆಸ್ಟೋಸ್ಟಿರಾನ್. ನನಗೇನೋ ಆಗ್ಬಿಟ್ಟಿದೆ ಅಂತ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಇದು ಹಾರ್ಮೋನ್ ರಿಲೀಸ್ ಆಗ್ತಾ ಇರೋದು, ನೀವು ಬೆಳವಣಿಗೆ ಆಗ್ತಾ ಇರೋದು. ಇದಾಗಲೇಬೇಕು ಪ್ರತಿಯೊಬ್ಬರಿಗೂ, ಆದರೆ ಅವನು ನಾರ್ಮಲ್ ಆಗಿದ್ದಾನೆ ಅಂಥೇಳಿ ಅರ್ಥ. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಅಂಥೇಳಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಹೆಣ್ಣು ಮಕ್ಕಳ ಎಲ್ಲ ಅವರ ಗ್ರೋತ್, ಅವರಲ್ಲಿ ಏನೇನು ಅವರಲ್ಲಿ ದೈಹಿಕ ಮಾನಸಿಕ ಬದಲಾವಣೆಗಳು ಉಂಟಾಗುತ್ತೋ, ಬ್ರೆಸ್ಟ್ ದೊಡ್ಡದಾಗೋದು, ಜೆನೆಟಲ್ ಆರ್ಗನ್ಸ್ ದೊಡ್ಡದಾಗೋದು, ಅಲ್ಲಿ ಕೂದಲುಗಳ ಬೆಳವಣಿಗೆ ಆಗೋದು, ಇದೆಲ್ಲ ಆಗಲಿಕ್ಕೆ ಕಾರಣ ಈಸ್ಟ್ರೋಜನ್. ಅದೇ ರೀತಿ ಈ ಪ್ರೊಜೆಸ್ಟಿರಾನ್ ಅನ್ನೋ ಹಾರ್ಮೋನು ತಾಯಿ ಆದಾಗ ಆ ಗರ್ಭದಲ್ಲಿ ಆಗುವಂತಹ ಚೇಂಜಸ್ ಏನಿದೆ ಅದಕ್ಕೆಲ್ಲ ಸಹಾಯ ಮಾಡೋದು ಈ ಪ್ರೊಜೆಸ್ಟಿರಾನ್. ಅಂದರೆ ನಿಮಗೆ ಗೊತ್ತಿದೆ, ಹೆಂಗಸರೇ ಮಕ್ಕಳನ್ನು ಹೆರೋದು, ಆ ಮಕ್ಕಳನ್ನು 9 ತಿಂಗಳು ಇಟ್ಕೋಬೇಕು ಗರ್ಭದಲ್ಲಿ. ಅಂಥ ಸಮಯದಲ್ಲಿ ಆ ಗರ್ಭಕ್ಕೆ ಅನೇಕ ಬದಲಾವಣೆಗಳಾಗಬೇಕು. ಅದಕ್ಕೆಲ್ಲ ಕಾರಣ ಈ ಪ್ರೊಜೆಸ್ಟಿರಾನ್. ಸೊ ಗಂಡು ಮಕ್ಕಳಲ್ಲಿ ಆ್ಯಂಡ್ರೋಜನ್ಸ್ ಆ್ಯಂಡ್ ಟೆಸ್ಟೋಸ್ಟಿರಾನ್ ನೆನ್ಪಿಟ್ಕೊಳ್ಳಿ, ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್. ಸೊ ಇದಿಷ್ಟು ಹಾರ್ಮೋನ್ಗಳನ್ನು ನೀವೀಗ, ಇಷ್ಟು ಗ್ರಂಥಿಗಳನ್ನು ನೀವೀಗ ಕಲ್ತ್ರಿ. ಯಾವ್ಯಾವ ಗ್ರಂಥಿಗಳು ಅಂಥೇಳಿ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳೋಣ. ಪಿಟ್ಯುಟರಿ ಗ್ರಂಥಿ, ಪಿಟ್ಯುಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್, ಹೈಪೋಥಾಲಮಸ್, ಥೈಮಸ್, ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಲ್ಯಾಂಗರ್ಹ್ಯಾನ್ನ ಕಿರುದ್ವೀಪಗಳು ಅಥವಾ ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್, ಅಡ್ರಿನಲ್ ಗ್ಲ್ಯಾಂಡ್ ಆ್ಯಂಡ್ ಗೊನ್ಯಾಡ್ಸ್. ಸೊ ಇದಿಷ್ಟು ಗ್ಲ್ಯಾಂಡ್ಗಳ ಮಾಹಿತಿಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.